ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಅನ್ನೋದು ಈಗಲೂ ಕೂಡ ಮುಂದುವರೆದಿದೆ. 5 ದಿನದಿಂದ ಸಿಲಿಂಡರ್ ಟ್ರಬಲ್, ಜನರು ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯದಲ್ಲಿ ಇನ್ನು ಎಷ್ಟು ದಿನ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾದ್ರೆ ಸಿಲಿಂಡರ್ ಸಮಸ್ಯೆ ಬಗೆಹರಿಯೋದು ಯಾವಾಗ? ಅಥವಾ ಸಿಗ್ತಾ ಇಲ್ವಾ? ಹಲವು ಹೋಟೆಲ್ಗಳ ಸಿಬ್ಬಂದಿಗೆ ಈಗ ಉದ್ಯೋಗ ನಷ್ಟ ಭೀತಿ ಉಂಟಾಗಿದೆ. ಹಲವು ಕಡೆಗಳಲ್ಲಿ ದುಪ್ಪಟ್ಟು ದರಕ್ಕೆ ಗ್ಯಾಸ್ ಸಿಲಿಂಡರ್ ಮಾರಾಟ ಆಗ್ತಾ ಇದೆ. ಡಬಲ್ ತ್ರಿಬಲ್ ರೇಟ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಸ್ಟವ್, ಸೌದೆ ಒಲೆ ಮಾರಾಟ ದಿಢೀರಂತ ಏರಿಕೆ ಕೂಡ ಆಗಿದೆ. ಸಿಲಿಂಡರ್ ಸಿಗದೆ ಸೌದೆ ಮೊರೆ ಹೋದ ಹೋಟೆಲ್ ಮಾಲೀಕರು ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆ ಕೊಟ್ಟು ಗ್ಯಾಸ್ ಖರೀದಿ ಆಗ್ತಾ ಇದೆ. ಆದರೆ ಎಷ್ಟು ದಿನ ಅಂತ ದುಪ್ಪಟ್ಟು ಬೆಲೆ ಕೊಡೋದಕ್ಕಾಗುತ್ತೆ? ಹಾಗಾಗಿ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇನ್ನೇನು ಯುಗಾದಿ ಹಬ್ಬ ಕೂಡ ಸಮೀಪದಲ್ಲೇ ಇದೆ. ಯುಗಾದಿ ಸಂಭ್ರಮಕ್ಕೂ ಕೂಡ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟುತ್ತಾ ಅನ್ನೋ ಆತಂಕ ಎದುರಾಗಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಹೋಟೆಲ್ ಮಾಲೀಕರು ಡಬಲ್ ತ್ರಿಬಲ್ ರೇಟ್ ಕೊಟ್ಟು ಸಿಲಿಂಡರ್ ಖರೀದಿ ಮಾಡೋದಕ್ಕಾಗದೆ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಸೌದೆ ಒಲೆ ತಂದು ಪೂಜೆ ಮಾಡಿ ಅದರ ಬಳಕೆ ಶುರುವಾಗಿದೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಪ್ರತಿಷ್ಠಿತ ಹೋಟೆಲ್ಗಳೇ ಕ್ಲೋಸ್ ಆಗಿದ್ದಾವೆ. ಅಂಬಿಕಾ ಗ್ರ್ಯಾಂಡ್ ಕ್ಲೋಸ್ ಆಗಿದೆ. ಕಾರಣ ಸಿಲಿಂಡರ್ ಇಲ್ಲ. ಅಡುಗೆ ಮಾಡೋದು ಹೇಗೆ? ಅಪ್ಪಾಜಿ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ಇದೆಲ್ಲವೂ ಕೂಡ ಸಿಲಿಂಡರ್ ಅಭಾವದಿಂದಾಗಿ ಕ್ಲೋಸ್ ಆಗಿದೆ. ಹಲವು ಹೋಟೆಲ್ಗಳ ಸಿಬ್ಬಂದಿಗೆ ಈಗ ಉದ್ಯೋಗ ನಷ್ಟದ ಭೀತಿ ಕೂಡ ಉಂಟಾಗಿದೆ. ಕಳೆದ 5 ದಿನದಿಂದಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ. ಹಾಗಾದರೆ ಈ ಸಮಸ್ಯೆ ಪರಿಹಾರ ಆಗಲ್ವಾ ಅನ್ನೋ ಪ್ರಶ್ನೆ. ಸಿಲಿಂಡರ್ ಸಮಸ್ಯೆ ಇನ್ನೆಷ್ಟು ದಿನ ಇರುತ್ತೆ? ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು? ಆಲ್ಟರ್ನೇಟ್ ಆಗಿ ಸದ್ಯ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇಂಡಕ್ಷನ್ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿದಂಥವ್ರಿಗೆ ಇದು ಕಷ್ಟ. ಹಲವು ಪ್ರತಿಷ್ಠಿತ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಒಂದು ಕಡೆ ಹೋಟೆಲ್ ಮಾಲೀಕರಿಗೆ, ಸಿಬ್ಬಂದಿಗಳಿಗೆ ಕಷ್ಟ ಆದರೆ ಮತ್ತೊಂದು ಕಡೆ ಹೋಟೆಲನ್ನೇ ನಂಬಿ ಬದುಕ್ತಾ ಇರುವಂತಹ ಅನೇಕರು ಕೂಡ ಈಗ ಆತಂಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.